ನಿಮ್ಮನ್ನು ನಾವು ಸೋಷಿಯಲ್ ಮೀಡಿಯಾ ಒಂದು ಪಾಡ್ಕಾಸ್ಟ್ಗಳು ಬಂದಾಗ ತುಂಬಾ ನೀವು ಇನ್ನೂ ಜನರಿಗೆ ಹತ್ತಿರ ಆದ್ರಿ. ಸೊ ಅದರ್ ದೆನ್ ದ್ಯಾಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಎಷ್ಟು ಚಾಲೆಂಜಿಂಗ್ ಇದೆ ಏನು ಅಂದರೆ ಕರಿಯರ್ ವೈಸ್ ಅಂತನ, ಅಂದರೆ ಸಿನ್ಸ್ ನಾವು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಂಗೆ ಬರೋದ್ರಿಂದ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ. ಒಂದು ಟ್ಯಾಲೆಂಟ್ ಇದ್ರೂ ಕೆಲವು ಸಲ ಕರೆಕ್ಟ್ ನೆಟ್ವರ್ಕಿಂಗ್ ಇರಲ್ಲ, ಅಥವಾ ನೆಟ್ವರ್ಕ್ ಆದ್ರೂ ಎಷ್ಟೊಂದು ಸಲ ರಾಂಗ್ ನೆಟ್ವರ್ಕಿಂಗಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀವಿ, ದುಡ್ಡು ಕಳ್ಕೊಂಡಿರ್ತೀವಿ. ಮೇ ಬಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿ ಟಿ ವಿಯಿಂದ, ಸೊ ಲಕ್ಕಿಲಿ ಅದು ಚೆನ್ನಾಗಿ ವರ್ಕ್ ಆಯಿತು. ಸೊ ಅಲ್ಲಿಂದ ಒಂದಷ್ಟು ಜನಕ್ಕೆ ರೀಚ್ ಆಗಿದ್ವಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಟಿ ವಿ. ತಿರ್ಗಾ ಪಾಡ್ಕಾಸ್ಟ್ ಆದಮೇಲೆ ಅದು ಐಡಿಯಾನೇ ಇರಲಿಲ್ಲ ಅದು ಕನೆಕ್ಟ್ ಆಗುತ್ತೆ ಅಂತ. ಸೊ ಅದು ಪಾಡ್ಕಾಸ್ಟಿಂದ ಆಗಿದ್ದು. ಸೊ ಸೋಷಿಯಲ್ ಮೀಡಿಯಾ ಹೆಲ್ಪ್ ಮೀ. ಇವತ್ತಿನ ಟ್ರೆಂಡ್ಗೆ ತಕ್ಕಂತೆ ಸೊ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀರಿ ಈ ಗೋಸ್ಟಿಂಗ್ ಅನ್ನೋದು ಕಮಿಟ್ಮೆಂಟ್ ಅಂತ ಅಂದಾಗ ನೀವೇ ನಕ್ಕಿದ್ರಿ ಅಂತಂದ್ರೆ? ಸೊ ಇದ್ರ ಬಗ್ಗೆ ಯಾಕೆ ಇಷ್ಟು ಥಾಟ್ ಪ್ರೊಸೆಸ್? ಅಂದರೆ ಮದುವೆ ಅಂದ್ರೇ ಯಂಗ್ ಜನ್ರೇಷನ್ ಭಯ ಪಡುವಂಥ ಪರಿಸ್ಥಿತಿ ಬಂದಿದೆ. ನಾನು ನಗಾಡೋದಕ್ಕೂ ರೀಸನ್ ಇದೆ. ಬಿಕಾಸ್ ಯು ಸೀಯಿಂಗ್ ಮೆನಿ ಬ್ರೇಕಪ್ಸ್. ಮುಂಚೆ ಎಲ್ಲ ಬ್ರೇಕಪ್ ಅಂದರೆ ಬಿಟ್ಟು ಹೋಗ್ತಾಯಿದ್ರು, ಬಟ್ ಇವಾಗ ಸಾಯಿಸೋದು, ಕೊಲೆ ಮಾಡೋದು, ಇಷ್ಟು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಇದೆಲ್ಲ ಏನು ರೀಸನ್ ಅಂತ ಅನಿಸುತ್ತೆ ನಿಮಗೆ? ಅದೇ ಆಪ್ಷನ್ಸ್ ಇದೆ ಅನ್ನೋ ಇಲ್ಯೂಷನ್ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಸಾಯಿಸಿದ್ದು ಅದು ಐ ಥಿಂಕ್ ನಮ್ಮ ಮೈಂಡ್ಸೆಟ್ ಡೆವಲಪ್ಮೆಂಟೇ ಆಗಿಲ್ಲ ನಮ್ಮ ಸೊಸೈಟಿನಲ್ಲಿ. ಸಿಕ್ಕಿಲ್ಲ ಅಂದರೆ ಹೊಡೆದಾಗ ನನಗೆ ಸಿಕ್ಕಿಲ್ಲ ಅಂದರೆ ಯಾರಿಗೂ ಸಿಗಬಾರ್ದು ನಾವು ಮೈಂಡ್ಸೆಟ್ಟಲ್ಲಿ ನೋಡಿ ಎಲ್ಲ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನೊಂದು ಕೆಲವರು ಅಂದರೆ ಅಫೇರ್ ಇಟ್ಕೊಂಡು ಬಿಡ್ತಾರೆ. ಇನ್ನೇನು ಅಂದರೆ ಒಬ್ರ ಜೊತೆ ಇದ್ದಾಗಲಿ ಇನ್ನೊಬ್ರ ಜೊತೆ ಅಫೇರೆಲ್ಲ ಇಟ್ಕೋತಾರೆ. ಅದು ಅವ್ರಿಗೆ ತಪ್ಪು ಅನ್ಸಲ್ಲ, ಬಟ್ ಅದು ಇನ್ನೊಬ್ರಿಗೆ ಗೊತ್ತಾದಾಗ ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಇದರಲ್ಲಿ ಸಾಯಿಸೋ ಯೋಚನೆ ಮಾಡ್ತಾರೆ. ಅಂದರೆ ಆ ಪ್ರೆಸ್ಟೀಜ್ನ ಕವರಪ್ ಮಾಡ್ಕೊಳ್ಳೋ, ಇಮೇಜ್ನ ಕವರಪ್ ಮಾಡ್ಕೊಳ್ಳೋ ಇದರಲ್ಲಿ ರೈಟ್ ಆ್ಯಂಡ್ ರಾಂಗ್ ಅನ್ನೋದು ಕಂಪ್ಲೀಟ್ಲಿ ಮರ್ತೋಗಿದ್ದಾರೆ ಅನ್ಸುತ್ತೆ ಜನ. ಸೊ ಅದನ್ನೇ ಇದರಲ್ಲಿ ನಾವು ಹ್ಯಾಂಡ್ಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ನಮ್ಮ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗೆ ಅಫೆಕ್ಟ್ ಮಾಡ್ತಾ ಇದೆ, ಅಥವಾ ಐ ಹೋಪ್ ಜೆನ್ಜಿನಲ್ಲಿ ವರ್ಕ್ ಆಗುತ್ತೆ. ನಮ್ಮ ಮೇನ್ ಟಾರ್ಗೆಟ್ ಆಡಿಯನ್ಸ್ ಇರೋದೇ ಜೆನ್ಜಿ. ನಮ್ಮ ಪ್ರೀವಿಯಸ್ ಜನ್ರೇಷನ್ಸ್ ಅವ್ರಿಗೆ ಮೇ ಬಿ ಇದು ಅಷ್ಟು ಕನೆಕ್ಟ್ ಆಗದೆ ಇರ್ಬೋದೇನೋ. ಅಂದರೆ ಅವರು ಒಂದಷ್ಟು ರಿಸರ್ಚ್ ಮಾಡಿದ್ದಾರೆ. ಅಲ್ಲಿನ ಒಂದಷ್ಟು ಜನ ಅವ್ರು ಸಿನ್ಸ್ ಈಸ್ ಅ ಕಾಲೇಜ್ ಪ್ರೊಫೆಸರ್ ಆಸ್ಟ್ರೇಲಿಯಾದಲ್ಲಿ, ಡಾಕ್ಟ್ರಿಂಗ್ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಾರೆ. ಸೊ ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಿದ್ದಾರೆ. ಇಲ್ಲಿ ಇಂಡಿಯಾದಲ್ಲಿ ನಾವು ಕೂಡ ಆ್ಯಸ್ ಅ ಟೀಮ್ ಒಂದಷ್ಟು ಜನ ಜೆನ್ಜಿ ಸ್ಟೂಡೆಂಟ್ಸ್ನ ಇಂಟರ್ವ್ಯೂ ಮಾಡಿ ಅವರಿಂದ ಒಂದಷ್ಟು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಮಾಡಿದ್ದೀವಿ. ಸೊ ಅದೆಲ್ಲ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡೆ ನಾವು ಸ್ಟೋರಿನ ಡೆವಲಪ್ ಮಾಡ್ತಾ ಕ್ಯಾರೆಕ್ಟರ್ಸ್ನ ಪಿಕ್ ಮಾಡಿರೋದು. ಸೊ ಐ ಥಿಂಕ್ ಜೆನ್ಸಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ? ಅಂದರೆ ಏನು ರೋಲು, ಕಾಲೇಜ್ ಗೈ ರೋಲ್ಲ ಅಥವಾ ಹೇಗೆ? ಇಲ್ಲ, IT ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ ಹೇಳಕ್ಕೆ ಹೇಳಿರೋದು. ಅದಕ್ಕಿಂತ ಜಾಸ್ತಿ ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಈಸ್ ಅನ್ AI ಇಂಜಿನಿಯರ್. ಶೂಟ್ ಮಾಡಿಲ್ಲ, ಶೂಟ್ ಸ್ಟಾರ್ಟ್ ಆಗ್ತದೆ. ಇದು ಟೈಟಲ್ ಲಾಂಚ್ ಮತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡಿರೋದು. ಮೇಜರ್ಲಿ ಬೆಂಗಳೂರಲ್ಲೇ ಶೂಟ್ ಆಗ್ತಿರೋದು. ಅದಾದಮೇಲೆ ಇನ್ನೊಂದು 50% ಸೆಕೆಂಡ್ ಹಾಫು ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗುತ್ತೆ. ಸೊ ಅದ್ರದ್ದು ಈಗ ವೀಸಾ ಪ್ರಾಸೆಸ್ ನಡೀತಾ ಇದೆ. ಈಗ ತುಂಬಾ ನೀವು ಜೆನ್ಜಿ ಅಂತ ಬಂದಾಗ ತುಂಬಾ ವಿಭಿನ್ನವಾಗಿ ಪ್ರೊಟೆಸ್ಟ್ ನಡೆದಿದ್ದು ಅದು ಜಂತರ್ ಮಂತರಲ್ಲಿ ಹಾಡು ಹೇಳ್ಕೊಂಡು, ರೀಲ್ಸ್ ಮಾಡಿಕೊಂಡು, ಪೊಲೀಸರು ಹೊಡಿಯೋಕ್ಕೆ ಬಂದರೆ ನ್ಯಾಷನಲ್ ಅಂತಮ್ ಹೇಳ್ಕೊಂಡು, ಈ ಒಂದು ತುಂಬ ಫನ್ನಿ ವೇಯಲ್ಲಿ ಕೂಡ ಆ ಪ್ರೊಟೆಸ್ಟ್ ನಡೀತು. ಜೆನ್ಜಿನ ಎದುರಾಕೊಂಡ್ರೆ ನಿಮ್ಗೇನು ಅನಿಸುತ್ತೆ ಈ ಜನ್ರೇಷನ್ ಪ್ರೊಟೆಸ್ಟ್ಗಳನ್ನು ನೋಡಿದಾಗ? ಬಿಕಾಸ್ ಮುಂಚೆ ಎಲ್ಲ ಪ್ರತಿಭಟನೆ ಅಂದರೆ ತುಂಬ ಸೀರಿಯಸ್ ಆಗಿಲ್ಲ ನಡೀತಾ ಇತ್ತು. ಸೊ ಇದನ್ನು ನೋಡಿದಾಗ ಐ ಮೀನ್ ಅದೇ ಕಾಲ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ತಿದೆ ಅಂತಾರಲ್ಲ. ಸೊ ಮೇ ಬಿ ದಿಸ್ ಇಸ್ ದ ರೈಟ್ ಥಿಂಗ್ ಇವಾಗ ಅಂತ ಅನ್ಸುತ್ತೆ, ಅನ್ನೋ ಗೊತ್ತಿಲ್ಲ. ಬಟ್ ಅಷ್ಟು ಬಿಟ್ಟರೆ ಐ ಡು ನಾಟ್ ಹ್ಯಾವ್ ಎನಿ ಒಪಿನಿಯನ್ ಆನ್ ವಾಟ್ ಎವರ್ ಹ್ಯಾಪನ್ ರೀಸೆಂಟ್ಲಿ ಅಷ್ಟೇ. ಈ ಸಿನಿಮಾ ಬಗ್ಗೆ ನಿಮ್ಗೆ ಏನು ಪ್ರಿಪ್ರೇಷನ್, ಏನಾದರೂ ಕಷ್ಟ ಇತ್ತಾ ಅಥವಾ ಏನು ಚಾಲೆಂಜಿಂಗ್ ಅನಿಸಿದ್ದು? ಇಲ್ಲ, ಚಾಲೆಂಜಿಂಗ್ ಅಂತ ಏನಿಲ್ಲ. ಆಲ್ಮೋಸ್ಟ್ ಅಂದರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಒಂದು ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೆ ಅವ್ನು ತುಂಬ ಫಿಟ್ನೆಸ್ ಫ್ರೀಕ್ ಅನ್ನೋ ಥರ. ಸೊ ಅದು ಒನ್ಸ್ ಶೂಟಿಂಗ್ ನಮ್ಮದು ಡೇಟ್ಸ್ ಫೈನಲ್ ಆದಮೇಲೆ ಅದಕ್ಕೊಂದು ಇನ್ಸ್ಟ್ರಕ್ಟರ್ ಎಲ್ಲ ಫೈನಲ್ ಮಾಡ್ಕೊಂಡಿದ್ದೀವಿ. ಸೊ ಅದೊಂದು ಮೇಜರ್ ಪ್ರಾಸೆಸ್ ಬಿಟ್ಟರೆ ಇದರಲ್ಲಿ ಸ್ವಲ್ಪ ಸೈಲೆನ್ಸ್ ಜಾಸ್ತಿ ಇದೆ. ಸೊ ವಿತೌಟ್ ಡೈಲಾಗ್, ಬರೀ ಎಕ್ಸ್ಪ್ರೆಷನ್ಸಲ್ಲಿ. ಸೊ ಅದಕ್ಕೀಗ ವರ್ಕ್ಶಾಪ್ಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರಿಪ್ರೇಷನ್ಸ್ ನಾವು ಇವಾಗ ಇನ್ನೂ ಪ್ರಿಪ್ರೇಷನ್ ಹಂತದಲ್ಲಿದ್ದೀವಲ್ವ. ಸೊ ಆ್ಯಸ್ ಆಫ್ ನಾವು ಇನ್ನೂ ಚಾಲೆಂಜಿಂಗ್ ಅಂತ ಏನು ಅನಿಸಿಲ್ಲ. ಮೇ ಬಿ ಅದು ಸ್ಟಾರ್ಟ್ ಆದಮೇಲೆ ವಿ ಮೈಟ್ ಗೆಟ್ ನೋ. ಸೊ ಜೆನ್ಜಿ ಮತ್ತು ಮಿಲೇನಿಯಲ್ ಎರಡೂ ಜನ್ರೇಷನನ್ನು ನೋಡಿದಾಗ ನಿಮಗೇನು ಮೇಯ್ನ್ ಡಿಫ್ರೆನ್ಸಸ್ ಕಾಣುತ್ತೆ? ಅಂದರೆ ನಾನು ಮಿಲೇನಿಯಲ್ 90s ಕಿಡ್ಡು. ಸೊ ನಾವೆಲ್ಲ ಹಿಂಗೆ ಅಂದರೆ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ಇವತ್ತು ನಾವು ₹10 ಬಂದರೆ ₹5 ನಾಳೆಗಿರ್ಲಪ್ಪ ಅಂತ ಎತ್ತಿಡುವಂಥ ಜನ್ರೇಷನ್ ನಮ್ದು. ಆ ಥರ ಮೈಂಡ್ ಸೆಟ್ಟು. ಜೆನ್ಜಿ ಅವರೆಲ್ಲ ಹೆಂಗೆ ಅಂದರೆ ಇವತ್ತು ₹10 ಆಯಿತು, ಇವತ್ತು ₹10 ಜೀವನ ನೋಡೋಣ, ನಾಳೆ ಇರಲಿ, ನಾಳೆ ಇದೇನೋ ಗ್ಯಾರಂಟಿ ಇಲ್ಲ ಅಂತ ಅವ್ರು ಇವತ್ತಿಗೋಸ್ಕರ ಬದುಕ್ತಾ ಇದ್ದಾರೆ. ಸೊ ಮೇ ಬಿ ಅದೇ ಅವರ ಮಧ್ಯೆ ಡಿಫ್ರೆನ್ಸ್. ನಾವು ತುಂಬ ಫ್ಯೂಚರು ನಾಳೆ ಅಂತ ಇರ್ತೀವಿ, ಅವ್ರು ಇವತ್ತಿಗೆ ಬದುಕ್ತಾ ಇದ್ದಾರೆ. ಸೊ ಅದೇ ನಮಗೂ ಅವ್ರಿಗೂ ಕೆಲವು ಸಲ ಸಿಂಕ್ ಆಗಲ್ಲ.